ಒಮ್ಮೆ ಇಕ್ಷ್ವಾಕು ವಂಶದ ಸಗರ ಮಹಾರಾಜನು ಅಶ್ವಮೇಧ ಯಜ್ಞವನ್ನು ಆರಂಭಿಸಿದನು. ಆ ಯಜ್ಞದ ಕುದುರೆಯನ್ನು ದೇವೇಂದ್ರನು ಕದ್ದು ಕಪಿಲಮುನಿಯ ಆಶ್ರಮದ ಬಳಿ ಇಟ್ಟನು. ಸಗರನ 60,000 ಪುತ್ರರು ಕುದುರೆಯನ್ನು ಹುಡುಕುತ್ತಾ ಭೂಮಿಯನ್ನು ತೋಡುತ್ತಾ ಮುಂದೆ ಸಾಗಿದರು. ಅವರು ಕಪಿಲಮುನಿಯ ಆಶ್ರಮಕ್ಕೆ ಬಂದಾಗ ಅಲ್ಲಿ ಕುದುರೆಯನ್ನು ಕಂಡರು. ಅವರು ಕಪಿಲಮುನಿಯನ್ನು ತಪ್ಪಾಗಿ ಆರೋಪಿಸಿದರು. ನೀವು ನಮ್ಮ ಯಜ್ಞದ ಕುದುರೆಯನ್ನು ಕದ್ದಿದ್ದೀರಿ ಎಂದು. ಧ್ಯಾನದಲ್ಲಿದ್ದ ಕಪಿಲಮುನಿ ಕೋಪಗೊಂಡು ಕಣ್ಣು ತೆರೆಯುತ್ತಿದ್ದಂತೆ ಅವರ ದಿವ್ಯ ಶಕ್ತಿಯಿಂದ 60,000 ಪುತ್ರರು ಕ್ಷಣಾರ್ಧದಲ್ಲಿ ಭಸ್ಮವಾದರು. ಆತ್ಮಗಳಿಗೆ ಶಾಂತಿ ದೊರಕಲಿಲ್ಲ. ಅವರ ಮೋಕ್ಷಕ್ಕಾಗಿ ಗಂಗೆಯ ನೀರು ಅಗತ್ಯವಾಗಿತ್ತು. ಸಗರ ಮಹಾರಾಜನ ವಂಶದಲ್ಲಿ ಜನಿಸಿದ ಭಗೀರಥನು ತನ್ನ ಪೂರ್ವಜರ ಮೋಕ್ಷಕ್ಕಾಗಿ ಗಂಗೆಯನ್ನು ಭೂಮಿಗೆ ತರಲು ನಿರ್ಧರಿಸಿದನು. ಅದಕ್ಕಾಗಿ ಭಗೀರಥನು ಕಠಿಣ ತಪಸ್ಸು ಮಾಡಿದನು. ಬ್ರಹ್ಮನು ಸಂತೋಷಪಟ್ಟು ಗಂಗೆಯನ್ನು ಭೂಮಿಗೆ ಕಳುಹಿಸಲು ಒಪ್ಪಿಕೊಂಡನು. ಆದರೆ ಬ್ರಹ್ಮನು ಹೇಳಿದರು, ಗಂಗೆಯ ಬಲವನ್ನು ತಾಳಬಲ್ಲವರು ಶಿವ ಮಾತ್ರ. ಭಗೀರಥನು ಶಿವನನ್ನು ತಪಸ್ಸು ಮಾಡಿದನು. ಶಿವನು ತೃಪ್ತನಾಗಿ ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದನು. ನಂತರ ಗಂಗೆಯು ನಿಧಾನವಾಗಿ ಭೂಮಿಗೆ ಹರಿದು ಭಗೀರಥನನ್ನು ಅನುಸರಿಸಿ ಸಗರಪುತ್ರರ ಭಸ್ಮದ ಕಡೆಗೆ ತಲುಪಿತು. ಗಂಗೆಯ ಪವಿತ್ರ ನೀರು ಅವರ ಆತ್ಮಗಳಿಗೆ ಮೋಕ್ಷವನ್ನು ನೀಡಿತು. ಆ ದಿನದಿಂದ ಗಂಗೆಯು ಭೂಮಿಯಲ್ಲಿ ಪವಿತ್ರ ನದಿಯಾಗಿ ಹರಿಯುತ್ತಿದೆ.